ಆಯೇಷಾ ಮೇಡಮ್, ಈಗ ನಾವು ಕೇಳುವಂಥದ್ದು ಏನಂದ್ರೆ ಮೇಡಮ್, ಈವರೆಗೆ ಅವರು ಸುಲಿಗೆ ಮಾಡಿರುವಂತಹ ಟೋಲ್ ಎಷ್ಟು, ಅದರ ಒಂದು ಆಡಿಟ್ ಮಾಡೋರು ಯಾರು, ಅವರು ಮಾಡಿರುವಂತಹ ಸುಲಿಗೆ ಇದೆಯಲ್ಲ ಮೇಡಮ್, ಒಂದೊಂದು ರೂಪಾಯಿನೂ ರಿಕವರಿ ಆಗ್ಬೇಕು ಮೇಡಮ್, ಅದನ್ನು ಮಾಡೋರು ಯಾರು ಅಂತ ಸದ್ಯಕ್ಕೆ ಕೋರ್ಟ್ ಆದೇಶ ಇದೆ, ಎಲ್ಲ ಇದೆ, ಯಾವ ವಿಚಾರಕ್ಕೋಸ್ಕರ ಕಾಯ್ತಾ ಇದ್ರಿ ಮೇಡಮ್? ಇಲ್ಲ, ಇವಾಗ ನಮಗೆ ರಾಜ್ಯಪಾಲರು, ಇವಾಗ ಕುಮಾರಣ್ಣ ಅವರು ರಾಜ್ಯಪಾಲರಿಗೆ ಒಂದು ಪತ್ರ ಬರೆದಿದ್ದಾರೆ, ರಾಜ್ಯಪಾಲರು ತಿರುಗಿ ನಮಗೆ ಒಂದು ಪತ್ರ ಬರೆದಿದ್ದಾರೆ. ಬಳಕೆ ಆಗದ ಜಮೀನನ್ನ ಆ ರೈತರಿಗೆ ಕೊಟ್ಟು ಬಿಡಿ, ಅಥವಾ ಬೇರೆ ಉದ್ದೇಶಗಳು ಎಲ್ಲಿ ನೀವು ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಹೊರಟಿದ್ರೆ ಅಲ್ಲಿ ಮಾಡಿ ಏನದು ಅನುಕೂಲವಾಗುವಂತ ಒಂದು ತೀರ್ಮಾನ ತೆಗೆದುಕೊಳ್ಳಿ ಅಂತ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಮತ್ತೆ ಈ ಇದಿದೆಯಲ್ಲ, ಈ ತಿಮಿಂಗಿಲಗಳನ್ನ ಬಯಲಿಗೆಳೆಯುವಂಥದ್ದು, ಅದು ದೊಡ್ಡ ಯಕ್ಷ ಪ್ರಶ್ನೆ. ಯಾಕಂದ್ರೆ ಹೇಳಿದ್ರೆ ಇದು ಇವಾಗ ಕುಮಾರಣ್ಣ ಅವರು ಕೇಂದ್ರ ಸರ್ಕಾರ ಜೊತೆ ಚೆನ್ನಾಗಿದ್ದಾರೆ, ಅವರು ಸಿಬಿಐ ತನಿಖೆಗೆ ಹಾಕಿಸ್ಬೇಕು. ಆದ್ರೆ ಸಿಬಿಐ ತನಿಖೆಯನ್ನ ಎಷ್ಟರ ಮಟ್ಟಿಗೆ ನಂಬಬಹುದು ಅನ್ನುವಂಥದ್ದು ಮತ್ತೆ ಮತ್ತೊಂದು ಪ್ರಶ್ನೆ. ಇದು ನೀವು ಏನು ಮೇಡಮ್, ಟಿ.ಬಿ. ಜಯಚಂದ್ರ ಅವರು ವರದಿ ಇದೆಯಲ್ಲ ಮೇಡಮ್, ನಿಮ್ಮದೇ ಏನು ನಾಯಕರಿದ್ರಲ್ಲ, ಆ ವರದಿಯನ್ನ ನೋಡ್ಬಿಟ್ಟು ನೀವು ಯಾವತ್ತೂ ಅನುಷ್ಠಾನ ಮಾಡಬೇಕಾಗಿತ್ತು ಮೇಡಮ್. ಅದನ್ನೇ ಹೇಳಿದ್ವಿ, ಇವಾಗ ರಾಜ್ಯಪಾಲರ ವರದಿ ಮೇಲೆ ನಾವು ಏನು ವರದಿಯನ್ನ ಅನುಷ್ಠಾನ ಮಾಡಿ ಅಂತ ಇದನ್ನ ಮಾಡಿದ್ರಿ, ಪ್ರಾಜೆಕ್ಟ್ ಎಲ್ಲ ತಂದಿದ್ದ ಪ್ರಾಜೆಕ್ಟ್ ಮಾಡಿರ್ತಕ್ಕಂಥದ್ದು ರೋಡ್ ರಿಪೇರ್ ಉಚ್ಚ ನ್ಯಾಯಾಲಯ ಆದೇಶ ಕೊಟ್ಟರು ಕೂಡ ಅವ್ರ ಉತ್ತರ ಕೊಟ್ಬಿಡ್ಲಿ ಸರ್, ಆಮೇಲೆ ಮಾತಾಡ್ರಂತೆ. ಒಂದ್ ನಿಮಿಷ ಅದನ್ನೇ ಹೇಳುವಂತದ್ದು. ಇವಾಗ ನಾವು ರಾಜ್ಯದ ತನಿಖಾ ಸಂಸ್ಥೆಯ ಮೂಲಕನೇ ಅದನ್ನ ತನಿಖೆ ಮಾಡಿಸ್ಬೇಕಷ್ಟೇ ಹೊರತು ಬೇರೆ ನಮಗೆ ಯಾವತ್ತು ರಚನೆ ಆಗುತ್ತೆ ಮೇಡಮ್ ಸಮಿತಿ? ಸಚಿವ ಸಂಪುಟದಲ್ಲಿ ಡಿಸ್ಕಷನ್ ಅಲ್ಲ, ದಾಖಲೆಗಳು ಕಣ್ಣು ಮುಂದೆ ಇದಾವೆ ಮೇಡಮ್, ದಾಖಲೆಗಳು ಕಣ್ಣು ಮುಂದೆ ಇದಾವೆ. ಆ ರಸ್ತೆ ಇದೆಯಲ್ಲ ಅದು ಕಣ್ಣು ಮುಂದೆ ಇದೆ. ಇವತ್ತು ಮೇಡಮ್ ನಿಮ್ಮಿಂದ ಅಲ್ಲಿ ಟೋಲ್ ಅಂಡ್ ಸುಲಿಗೆ ಮಾಡ್ತಾ ಇದಾರಲ್ಲ, ಆ ಟೋಲ್ನು ಕೂಡ ತಡೆಯಕ್ಕಾಗಿಲ್ಲ. ಇವತ್ತಿನವರೆಗೂ ಆದೇಶ ಬಂದ ಮೇಲೂ ಕೂಡ ನಿಮ್ಮ ಸರ್ಕಾರಕ್ಕೆ ಟೋಲ್ ತಡೆಯಕ್ಕಾಗಿಲ್ಲ. ಇವತ್ತಿಗೂ ಸುಲಿಗೆ ಮಾಡ್ತಾ ಇದ್ದಾರೆ. ಜನ ಏನಾದ್ರು ಕೇಳಿದ್ರೆ ಮೇಡಮ್, ಜನ ಏನಾದ್ರು ಕೇಳಿದ್ರೆ ಅವ್ರ ಮೇಲೆ ಹಲ್ಲೆ ಮಾಡ್ತಾರಲ್ಲಿ ಗೂಂಡಾಗಳು, ಹಲ್ಲೆ ಮಾಡ್ತಾರೆ. ಹೂ ಇಸ್ ದ ರೆಸ್ಪಾನ್ಸಿಬಲ್ ಮೇಡಮ್? ಯಾರು ರೆಸ್ಪಾನ್ಸಿಬಲ್ ಮೇಡಮ್? ಅದಕ್ಕೆ ಹೇಳಿರುವಂತದ್ದು ಸಚಿವ ಸಂಪುಟ ಅದಕ್ಕೆ ತಕ್ಕುದಾದಂತಹ ಒಂದು ತೀರ್ಮಾನ ತೆಗೆದುಕೊಳ್ತದೆ, ತನಿಖಾ ಸಂಸ್ಥೆಗೆ ಕೊಡ್ತದೆ. ಅದು ಅದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ, ಯಾವ ಇಂಟೆನ್ಷನ್ ಇಂದ ಶಾಮೀಲಾಗಿದ್ದಾರೆ, ಯಾವ್ಯಾವ ದುರುದ್ದೇಶ ಇಟ್ಕೊಂಡು ಯಾರ್ಯಾರ ಡೀಲ್ ಸರಿ ಹೋಗಿಲ್ಲ ಎಲ್ಲ ಹೊರಗೆ ಬರ್ತದೆ. ರಾಜ್ಯದ ಜನರಿಗೆ ಈ ಅನ್ಯಾಯದ ಎಳೆ ಯಾರೆಲ್ಲ ಇದ್ದಾರಲ್ಲ, ರೈತರ ಮಕ್ಕಳು, ಮಣ್ಣಿನ ಮಕ್ಕಳು, ಎಲ್ಲ ಮಕ್ಕಳಲ್ಲಿ ಇದ್ದಾರಲ್ಲ, ಎಲ್ಲರದು ವಿಚಾರ ಇದರಲ್ಲಿ ಈ ಮೂಲಕ ಹೊರಗೆ ಬರಬೇಕು ಅಂತ. ದಿನೇಶ್ ಸರ್, ಈಗ ಪ್ರಮುಖವಾಗಿ ಸರ್, ತನಿಖೆಯಾಗಿ ವಾಸ್ತವಾಂಶ ಹೊರಗಡೆ ಬರೋ ಅವಶ್ಯಕತೆ ಏನಿಲ್ಲ. ಒಂದು ಟಿ.ಬಿ. ಜಯಚಂದ್ರ ಅವ್ರ ವರದಿ ಇದೆ, ಅದರ ಜೊತೆಗೆ ಕೋರ್ಟ್ ತೀರ್ಪು ನಮ್ಮ ಕಣ್ಣು ಮುಂದೆ ಇದೆ ಸರ್. ಜೊತೆಗೆ ಆ ಕಂಪನಿನೇ ಹಳೆ ಆಡಿಟ್ ಅಲ್ಲಿ ಹೇಳಿರೋದು ಸರಿಸುಮಾರು 187ರಿಂದ 200 ಕೋಟಿ ಪ್ರತಿ ವರ್ಷ ನಾವು ಅಲ್ಲಿ ಜನರಿಂದ ತೆರಿಗೆ, ಅಲ್ಲಿ ಟೋಲ್ ಸಂಗ್ರಹಣೆ ಮಾಡ್ತಾ ಇಲ್ಲ, ಸುಲಿಗೆ ಮಾಡ್ತಾ ಇದೀವಿ ಅಂತ ಅವರು ಹೇಳ್ಕೊಂಡಿದ್ದಾರೆ ಹಿಂದೆ ಆಡಿಟ್ ಅಲ್ಲಿ. ಅದಕ್ಕೆ 1 ರೂಪಾಯಿ ಸುಲಿಗೆ ಯಾರು ಎಷ್ಟು ಮಾಡಿದಾರಲ್ಲ ಸರ್ ಇವತ್ತಿನವರೆಗೆ, ಅದಕ್ಕೆ ಲೆಕ್ಕ ಯಾವಾಗ ನಾವು ತಗೊಳ್ಳೋದು ವಾಪಸ್ಸು? ಏನು ಮಾಡಿದ್ರೆ ಸರಿ ಹೋಗುತ್ತೆ ಸರ್? ಇದು ಈ ಟೋಲ್ ಸಂಗ್ರಹಣೆ ಏನು 2008ರಿಂದ ಇಲ್ಲಿಯವರೆಗೂ ಏನ್ ಟೋಲ್ ಸಂಗ್ರಹಣೆ ಮಾಡಿದ್ದಾರೆ, ಎಲ್ಲಾ ಟೋಲ್ ಸಂಗ್ರಹಣೆಯನ್ನು ವಿಶೇಷವಾಗಿ ಆದಾಯ ತೆರಿಗೆ ಇಲಾಖೆ ಮತ್ತು ಜಾರಿ ನಿರ್ದೇಶನಾಲಯ ಅಥವಾ ಸಿಬಿಐ ಜಂಟಿಯಾಗಿ ಒಂದು ಹಣಕಾಸು ಅಕ್ರಮಗಳಾಗಿರೋದ್ರಿಂದ ಈ ಹಣ ಎಲ್ಲಿಗೋಗಿದೆ, ಯಾವ ರೀತಿ ಸಂಗ್ರಹಣ ಆಗಿದೆ, ಕಂಪನಿ ಯಾವ ಬೇರೆ ಬೇನಾಮಿ ಕಂಪನಿಗಳ ಮೂಲಕ ಹೂಡಿಕೆ ಮಾಡಿದೆ ಎಲ್ಲವನ್ನು ಕೂಡ ತನಿಖೆ ಮಾಡಬೇಕು ಸರ್. ಇದು ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ತನಿಖಾ ಸಂಸ್ಥೆಗಳಲ್ಲಿ ಇದನ್ನ ತನಿಖೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಕೇಂದ್ರದ ವಿಶೇಷ ತನಿಖಾ ದಳದ ಸಿಬಿಐ ನಂತ ಸ್ವತಂತ್ರವಾದಂತ ಒಂದು ತನಿಖಾ ಸಂಸ್ಥೆ ಮೂಲಕ ತನಿಖೆ ಮಾಡಿದ್ರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಡಿರುವಂತ ಇದನ್ನ ಈ ಅಕ್ರಮ ಹಣಕಾಸು ವಹಿವಾಟುಗಳನ್ನ ತನಿಖೆ ಮಾಡ್ಲಿಕ್ಕೆ ಒಂದು ಪೂರಕವಾಗಿ ವಾತಾವರಣ ನಿರ್ಮಾಣ ಆಗುತ್ತೆ. ಈ ಕೂಡಲೇ ರಾಜ್ಯ ಸರ್ಕಾರ ನೇರವಾಗಿ ಸಿಬಿಐನವರು ಕೈಗೆತ್ತಿಕೊಳ್ಳಿಕ್ಕೆ ಪ್ರಕರಣ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ಸಿಬಿಐಗೆ ನೀಡಿದಂತ ಅನುಮತಿಯನ್ನ ಈಗಾಗಲೇ ಹಿಂಪಡೆದಿರೋದ್ರಿಂದ ರಾಜ್ಯ ಸಚಿವ ಸಂಪುಟದ ಮೂಲಕ ಒಂದು ಶಿಫಾರಸ್ ಮಾಡಿ ಸಿಬಿಐಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ತನಿಖೆಗೆ ಒಂದು ಆದೇಶ ನೀಡಬೇಕು ಅನ್ನುವಂಥದ್ದು ನಮ್ಮ ಒಂದು ಆಗ್ರಹ ಆಗಿದೆ. ರಾಜ್ಯ ಸರ್ಕಾರ ಈ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು. ಇಡೀ ಪ್ರಕರಣವನ್ನು ಸಿಬಿಐ ನಂತ ಸ್ವತಂತ್ರ ತನಿಖಾ ಸಂಸ್ಥೆಗೆ ನೀಡುವುದರ ಜೊತೆಗೆ ಈ ಹಗರಣದಲ್ಲಿ
ಯಾವೆಲ್ಲ ಅಧಿಕಾರಿಗಳು, ನಿವೃತ್ತ ಅಧಿಕಾರಿಗಳಿದ್ದಾರೆ, ಇದರಲ್ಲಿ ಹಲವಾರು ಜನ ನಿವೃತ್ತ ಅಧಿಕಾರಿಗಳಿದ್ದಾರೆ, ಹಾಲಿ ಅಧಿಕಾರಿಗಳಿದ್ದಾರೆ. ಇದರಲ್ಲಿ ನೋಡಿ ಹಲವಾರು KS ಅಧಿಕಾರಿಗಳು, ಹಲವಾರು ಜನ ಹಿರಿಯ AS ಅಧಿಕಾರಿಗಳು, ಹಲವಾರು ಫಲಾನುಭವಿ ರಾಜಕಾರಣಿಗಳಿದ್ದಾರೆ ಸರ್. ಇದು ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ತನಿಖೆ ಕೊಟ್ಟಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಪ್ರಭಾವ ಬೀರ್ತಾರೆ. ಆ ಪ್ರಭಾವ ಬೀರಿದಾಗ ತನಿಖೆ ಹಳ್ಳ ಹಿಡಿಯುತ್ತೆ ಸರ್. ಇಲ್ಲ, ರಾಜ್ಯದ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇತೃತ್ವದ ತನಿಖಾ ತಂಡನ ರಚನೆ ಮಾಡಬೇಕಾಗುತ್ತೆ. ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಈ ಕೂಡ್ಲೆ ಟೋಲ್ ಸಂಗ್ರಹಣೆ ಏನ್ ಮಾಡಿದೆ, 100 ಕೋಟಿ ರೂಪಾಯಿಗಳ ಈ ಸಂಗ್ರಹಣೆಯನ್ನ ಈ ಕೂಡ್ಲೆ ರಾಜ್ಯ ಸರ್ಕಾರದ ವಶಕ್ಕೆ ಪಡಿಬೇಕು ಸರ್. ಮೊದಲನೇದಾಗಿ ರಾಜ್ಯ ಸರ್ಕಾರ ಟೋಟಲ್ ಆಗಿ ಈ ಟೋಲ್ಗಳನ್ನ ರಾಜ್ಯ ಸರ್ಕಾರದ ವಶಕ್ಕೆ ಪಡ್ಕೋಬೇಕು PWD ಇಲಾಖೆಗೆ. ನಂತರ ಇಡೀ ಪ್ರಕರಣದ ಬಗ್ಗೆ ತನಿಖೆಗೆ ಆದೇಶ ನೀಡಬೇಕು. ರಾಜ್ಯ ಸರ್ಕಾರ ಈ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕಂತ ಹೇಳಿ ನಾನು ಮತ್ತೊಮ್ಮೆ ತಮ್ಮ ಮಾಧ್ಯಮದ ಮೂಲಕ ರಾಜ್ಯ ಸರ್ಕಾರಕ್ಕೆ ಪ್ರಬಲವಾಗಿ ಒಂದು ಒತ್ತಾಯ ಮಾಡ್ತೇನೆ ಸರ್. ನಾನು ಓಕೆ, ಆತ್ಮಾನಂದ ಸರ್, ಸಾಧ್ಯ ಇದೆಯಾ ಸರ್ ಈ ಸಂಪೂರ್ಣ ಭ್ರಷ್ಟಾಚಾರ ಹೊರಗಡೆ ಬರೋದು? ಇವತ್ತಿನ ನೋಡಿ, ಇದ್ರಲ್ಲಿ ಅನೇಕ ಸರ್ಕಾರಗಳ ಆಡಳಿತ ಬಂದಿದೆ. ಇವತ್ತು ನೈಸ್ ರಸ್ತೆ ಆದ ಪ್ರಾರಂಭದಲ್ಲಿ ಜನ ಒಂದ್ ಮಾತಾಡ್ತಾ ಇದ್ರು, ಏನು ಆವಾಗಿನ ರಿಂಗ್ ರೋಡ್ ರಸ್ತೆ ಒತ್ತಡ, ಈ ಟ್ರಾಫಿಕ್ ಸಮಸ್ಯೆಯಿಂದ ನೈಸ್ ರಸ್ತೆ ಒಂದು ಒಳ್ಳೆ ವ್ಯವಸ್ಥೆ ಆಗ್ತಾ ಇದೆ. ದೇವೇಗೌಡರು ಪದೇ ಪದೇ ಎಲ್ಲೋ ಒಂದು ಹೋರಾಟ ಮಾಡಿ ಅದನ್ನ ತಡೆ ಒಡ್ತಾ ಇದ್ದಾರೆ, ರಸ್ತೆ ಆಗಕ್ ಬಿಡೋದಿಲ್ಲ ಅಂತ. ಇವತ್ತು ಆ ಸತ್ಯ ಅರಿವಾಗಿದೆ ಜನಕ್ಕೆ. ಏನು ಇವತ್ತಿನ ಏನು ಈ ನೈಸ್ ಕಂಪನಿ ಮಾಡ್ತಾ ಇದ್ದಂತ ದೋಖಾ ಇದೆಯಲ್ಲ ಈ ಸರ್ಕಾರಕ್ಕೆ, ಅದು ಇವತ್ತು ಗೊತ್ತಾಗಿದೆ. ಇದು ಅನೇಕ ಕೇಸ್ಗಳು ಇವತ್ತು ಪ್ರಕರಣಗಳು ಸುಪ್ರೀಂ ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿ ಎಲ್ಲ ಇವತ್ತು ತೀರ್ಪು ಬಂದು ಸುಪ್ರೀಂ ಕೋರ್ಟ್ ಕೊನೆಗೆ ಚಾಟಿ ಬೀಸಿ 10 ದಿನಗಳು ಕಳೀತಾ ಇದೆ. ಈ ಸರ್ಕಾರಕ್ಕೆ ಕ್ರಮ ಕೈಗೊಳ್ಳಕ್ಕೆ ಏನು ಅನ್ನೋದಷ್ಟೇ ನಮ್ಗೆ ಇವತ್ತು. ಅದಕ್ಕೆ ಯಾರ್ಯಾರು ಈಗ KDB ಆಗ್ಬೋದು, ಕಂದಾಯ ಅಧಿಕಾರಿಗಳಾಗ್ಬೋದು, IAS ಆಗ್ಬೋದು, KS ಆಗ್ಬೋದು, ಏನೇನು ಅಧಿಕಾರಿಗಳು ಈ ಲ್ಯಾಂಡ್ ಮತ್ತೆ ಅರಣ್ಯ ಇಲಾಖೆ ಈ ಲ್ಯಾಂಡ್ ಕೊಡಕ್ಕೆ ಆಗಿರುವಂತ ಅಧಿಕಾರಿಗಳು, ಇದರಲ್ಲಿ ಯಾರ್ಯಾರು ಕೈವಾಡ ಇದೆ ಅವರೆಲ್ಲರನ್ನು ಕೂಡ ಈ ಪ್ರಕರಣದಲ್ಲಿ ಒಳಗಡೆ ಬರಬೇಕು. ರಾಜ್ಯ ಸರ್ಕಾರ ಕೂಡಲೇ ಇವತ್ತಿನಿಂದನೇ ನಿಜವಾಗ್ಲೂ ದಮ್ಮಿದ್ರೆ ಈ ಸರ್ಕಾರಕ್ಕೆ ಜನರಿಗೆ ಅನುಕೂಲ ಮಾಡಿಕೊಡುವಂತ ಈ ಹಗರಣ ಇರೋದ್ರಿಂದ ತಕ್ಷಣದಲ್ಲೇ ಟೋಲ್ ಅನ್ನ ತಗೊಳ್ಳೋದನ್ನ ನಿಲ್ಲಿಸಬೇಕು. ಆಗ ಈ ರಾಜ್ಯ ಸರ್ಕಾರದ ಒಂದು ಶಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ. ಯಾಕೆಂದ್ರೆ ಕೋರ್ಟ್ ಇವತ್ತು ಆದೇಶ ಕೊಟ್ಟಿದೆ. ಇವತ್ತು ಆ ಸರ್ಕಾರ ಇತ್ತು, ಇನ್ನೊಂದು ಸರ್ಕಾರ ಇತ್ತು, ಯಾಕೆಂದ್ರೆ ಕೋರ್ಟ್ ಅಲ್ಲಿ ಪ್ರಕರಣಗಳಿತ್ತು, ಅದರಿಂದ ಅದು ಆಗಕ್ಕಾಗ್ಲಿಲ್ಲ. ಇವತ್ತು ಮತ್ತೆ ಕೋರ್ಟ್ ಹೋಗ್ತಿದ್ರು, 2 ದಿನ ಟೋಲ್ ಬಂದ್ ಮಾಡಿದ್ರು ಕೂಡ ಕೋರ್ಟ್ ಹೋಗಿ ಕೋರ್ಟ್ ಇಂದ ಪರ್ಮಿಷನ್ ಇನ್ನೊಂದಷ್ಟು ದಿನ ಕಾಲಾವಕಾಶ ತಗೊಳ್ತಿದ್ರು. ಇವತ್ತು ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳಿದೆ, ಈ ಸರ್ಕಾರಕ್ಕೆ ಎಲ್ಲಾ ಅಧಿಕಾರ ಇದೆ, ಸರ್ಕಾರಕ್ಕೆ ಚೀಮಾರಿ ಹಾಕಿದೆ. 10 ದಿನ ಆಗಿದೆ. ಇವತ್ತು ರಸ್ತೆ ಹೋಗುವಂತ, ರಸ್ತೆ ಬಳಸುವಂತ ಅನೇಕ ರೈತರು, ಪಕ್ಕದ ಗ್ರಾಮಸ್ಥರು ಎಲ್ಲರೂ ಕೂಡ ಟೋಲ್ ಹತ್ರ ಹೋಗಿ ಗಲಾಟೆ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಗುಂಡಾ ಕಾಯ್ದೆಗಳು ಬೀಳ್ತಾ ಇದೆ. ಇವತ್ತು ಬಿಡದಿಯ ಒಂದು ಹೋರಾಟದಲ್ಲಿ 18 ರೈತರ ಮಹಿಳೆಯರ ಮೇಲೆ ಕೇಸ್ ಆಗಿದೆ ಈ ಸರ್ಕಾರದಲ್ಲಿ. ಇವತ್ತು ಹೋರಾಟ ಮಾಡಿದ್ರೆ ಕೇಸ್ ಹಾಕುವಂತ ಪರಿಸ್ಥಿತಿ ಇದೆ. ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ಅಲ್ಲ, ಒಂದ್ ನಿಮಿಷ ರೀ, ಒಂದ್ ನಿಮಿಷ ನಿಮಗೆ ಏನೇನ್ ಮಾಡಿದ್ರಿ ಅನ್ನೋ ಗೊತ್ತಿದೆ. ಇವತ್ತು ವಿಜಯೋತ್ಸವ ಮಾಡಿ, ಏನು ವಿಜಯೋತ್ಸವ, ಕ್ರಿಕೆಟ್ ನಾವು ವಿಜಯೋತ್ಸವ ಮಾಡಕ್ಕೆ 11 ಜನ ಸಾಯಿಸ್ಬಿಟ್ರಲ್ಲ, ಅದು ಇಲ್ಲೇ ನಿದರ್ಶನ ಇಲ್ಲೇ ಇದೆ. ಅದಕ್ಕೆ ಯಾರು ಜವಾಬ್ದಾರಿ ಅನ್ನೋದೇ ಗೊತ್ತಿಲ್ಲ. ಪಾಪ ಅಮಾಯಕ ದಯಾನಂದ್ ಕಮಿಷನರ್ನ ಅದ್ ಯಾರಿಗೋ ಗೊತ್ತಿಲ್ಲ. ಅವರಿಂದ ಇವ್ರಿಗೆ, ಇವರಿಂದ ಅವ್ರಿಗೆ ಹೇಳಿ ಅವ್ರನ್ನ ಎತ್ತಂಗಡಿ ಮಾಡಿಸಿ ಈಗ ಮತ್ತೆ ಅವ್ರನ್ನೇ ಕರ್ಕೊಂಡ್ಬಂದು ಅಧಿಕಾರ ಕೊಟ್ಟಿದ್ದೀರಿ. ಹೀಗಾಗಿ ಈ ಸರ್ಕಾರ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ, ಕೂಡಲೇ ಟೋಲ್ ಅನ್ನ ಸಂಗ್ರಹ ಮಾಡೋದು ಬಂದಾಗ್ಬೇಕು. ಆ ಬಂದಾಗ್ಲಿಲ್ಲ ಅಂದ್ರೆ ಜನನೇ ತಿರುಗಿ ಬೀಳ್ತಾರೆ. ಇವತ್ತು ಬಿಡದಿಯ ಭಾಗದಲ್ಲಿರುವಂತ ಜನರ, ರೈತರ ಹೋರಾಟ ಇದೆಯಲ್ಲ, ಬಹಳ ಕಣ್ಣೀರಿನ ಸಮಸ್ಯೆ. ಇವತ್ತು ಈ ಒಂದು ಪ್ರಕರಣ ಅನೇಕ ಜನರಿಗೆ, ಅನೇಕ ರೈತರು ಜಮೀನು ಕಳ್ಕೊಂಡಿದ್ದವ್ರಿಗೆ ಇವತ್ತು ನ್ಯಾಯ ಸಿಕ್ಕಿದೆ. ಅನೇಕ ಕುಟುಂಬಗಳು ಒಂದ್ ನಿಮಿಷ ನಿಮ್ಗೆ ಯಾಕೆ ಹೇಳ್ತೀನಿ, ಇವತ್ತು ಸಿದ್ದರಾಮಯ್ಯನವರು ಇವತ್ತು ಏನ್ ಹಗರಣಗಳು, ಇಷ್ಟೆಲ್ಲ ಆರೋಪಗಳು ಬಿಡದಿ ಆರ್ಗನೈಸ್ಡ್ ಕ್ರೈಮ್ ಸರ್, ಎಲ್ಲರೂ ಸೇವೆ ಮಾಡಿದಿರ್ತಾವೆ. ಅವ್ರು ಸಿದ್ದರಾಮಯ್ಯ ಎಲ್ಲರೂ ಸೇವೆ ಮಾಡಿದ್ರಿ. ಪಕ್ಷಗಳದ್ದು ಪಾಲಿದೆ ಸರ್, ಇದರಲ್ಲಿ ಎಂಜಾಯ್ ಮಾಡಿ ಮನೆಗೆ ಪ್ರತಿಯೊಂದು ಪಕ್ಷಗಳದ್ದು ಪಾಲಿದೆ. ಕೋಟಿ 2 ತಿಂಗಳ ಪ್ರತಿಯೊಂದು ಪಕ್ಷಗಳದ್ದು ಪಾಲಿದೆ ಸರ್, ಪ್ರತಿಯೊಂದು ಪಕ್ಷಗಳದ್ದು ಪಾಲಿದೆ. ವಿಜೇಂದ್ರ ಅವರು ಜನರ ಮಧ್ಯೆ ಇದ್ದಾರೆ. ವಿಜೇಂದ್ರ ಅವ್ರು ಕೇಳಿದ್ರಲ್ಲ ನೀವು, ವಿಜೇಂದ್ರ ಅವ್ರು ಕೇಳಿದ್ರಲ್ಲ, ವಿಜೇಂದ್ರ ಅವರು ಜನರ ಮಧ್ಯೆ ಇದ್ದಾರೆ. ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಆಯ್ತ್ರಿ, ಇವತ್ತು ಜೈಲ್ಗೆ ಹೋಗಿ ಬಂದವರೇ ನಿಮ್ ಮುಖ್ಯಮಂತ್ರಿ ಆಗಿದ್ದಾರೆ. ಅದು ನೆನಪಿರ್ಲಿ ನಿಮ್ಗೆ, ಅದೇ ನೆನಪಿರ್ಲಿ ನಿಮ್ಗೆ. ಯಡಿಯೂರಪ್ಪನವರು ಖುಲಾಸೆ ಆಗಿದೆ, ಕೇಸ್ ಎಲ್ಲ ಖುಲಾಸೆ ಆಗಿದೆ, ಅದು ಕೂಡ ನೆನಪಿರ್ಲಿ.
ವಿಜಯೇಂದ್ರ ಅವರು ಹೋರಾಟಕ್ಕೆ ಬರಲಿಲ್ಲ ಅಂತಿದ್ರಲ್ಲ, ವಿಜಯೇಂದ್ರ ಅವರು ಸದನದಲ್ಲೂ ಜೊತೆಲಿದ್ದಾರೆ, ಹೋರಾಟದಲ್ಲಿದ್ದಾರೆ, Okay. ಜನರ ಮನಸ್ಸಿನಲ್ಲಿ ಹೋರಾಟದಲ್ಲಿದ್ದಾರೆ. ಆಯ್ತು. ಓಕೆ, ತಿಮ್ಮೇಗೌಡ ಸರ್ ಮಾತಾಡಿ. ಸರ್, ಇವಾಗ ಓಕೆ, ನಾನು ಹೇಳ್ತಕ್ಕಂಥದ್ದು, ಇವತ್ತು ನಮ್ಮ ಕೇಂದ್ರ ಸಚಿವರಾಗಿರತಕ್ಕಂಥ ಗೌರವಾನ್ವಿತ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ, ಸಂಕ್ಷಿಪ್ತ ಬರೆದಿದ್ದಾರೆ. ಇದಕ್ಕೆ ಯಾವಾಗ ನೀವು ಕ್ರಮ ಕೈಗೊಳ್ತೀರಾ ಅಂತೇಳಿ. ಜೊತೆಗೆ ಜುಲೈ 29ನೇ ತಾರೀಕು ಕೋರ್ಟ್ ಆದೇಶವನ್ನು ಕೊಟ್ಟರು ಕೂಡ ಸರ್ಕಾರ ಕಿವಿ ಕೇಳಿಸಿಲ್ವಾ, ಕಂಡಿಲ್ವಾ? ಜೊತೆಗೆ ಜನಗಳೇ ಹೋಗಿ ಹೋರಾಟ ಮಾಡ್ತಾ ಇದ್ರು, ನೀವು ಪೊಲೀಸರನ್ನ ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿಸ್ತೀರಾ, ತಡಿಸ್ತೀರಾ, ಇವರು ಟೋಲ್ ಸಿಬ್ಬಂದಿ ಜೊತೆ ಜಗಳ ಮಾಡ್ತೀರಾ ಅಂದ್ರೆ ಸರ್ಕಾರ ಯಾವ ಮಾಡ್ತಿಲ್ಲ, ಇದು ಕಾರಣ ಏನು ಅಂತಕ್ಕಂಥದ್ದನ್ನ ಸರ್ಕಾರ ಹೇಳ್ಬೇಕಾಗುತ್ತೆ. ಸರ್ಕಾರ ಇವತ್ತು ಉತ್ತರ ಕೊಡ್ಬೇಕಾಗುತ್ತೆ ಜನಗಳಿಗೆ. ನಾವು ಜನಪರ ಅಂತ ಹೇಳ್ತಕ್ಕಂಥವ್ರು ಹೌದು, ಯಾವ್ದೇ ನೋಡಿ ಸರ್, ನಮ್ಮ ಪಕ್ಷ ಮಾಡಿರೋ ತಪ್ಪೆ, ಆದ್ರೆ ನಮ್ಮ ಪಕ್ಷ ಇದ್ದಿದ್ರೆ ಇವತ್ತು ಜನರ ಪರವಾಗಿ ನಾವು ನಿಂತ್ಕೋತಾ ಇರಲಿಲ್ಲ. ಜೊತೆಗೆ ನೋಡಿ, ನಾಳೆ ನಮ್ದು ಬಿಡದಿ ಪ್ರೊಟೆಸ್ಟ್ ಇದೆ ಫ್ರೀಡಂ ಪಾರ್ಕ್ ಅಲ್ಲಿ. ಇದಾನಂತರ ನಾವು ಇದಕ್ಕೂ ಕೂಡ ನೈಸ್ ರಸ್ತೆಯ ಏನೊಂದು ಈ ಒಂದು ಅಕ್ರಮ ನಡೀತಾ ಇದೆ, ಟೋಲ್ ಕಲೆಕ್ಷನ್, ಇದ್ರ ವಿರುದ್ಧವಾಗಿ ಇನ್ನೊಂದ್ 2 ದಿವಸದಲ್ಲಿ ಎಲ್ಲವನ್ನು ಕೂಡ ನಾವು ರೆಡಿ ಆಗ್ತಾ ಇದ್ದೀವಿ. ಜೋರು ಇದ್ರ ವಿರುದ್ಧ ಕೂಡ ಪ್ರತಿಭಟನೆ ಮಾಡ್ತೇವೆ. ಸರ್ಕಾರ ಕಣ್ಣು ಕಿವಿ ಇದ್ರೆ, ಜನರ ಪರವಾಗಿ ನಿಂತ್ಕೊಳ್ಳಂಗಿದ್ರೆ ಇವತ್ತು ಹೋಗ್ತಕ್ಕಂಥ ಸಾವಿರಾರು ಜನ ಹೋಗ್ತಾರಲ್ಲ, ಟೋಲ್ ಇವತ್ತೇ ಬಂದ್ ಮಾಡ್ಲಿ ಸರ್. ಅದಕ್ಕೂ ಏನಾದ್ರು ಉತ್ತರ ಕೊಡಿ. ಹೇಳಿ ಸರ್, ಇದಕ್ಕೇನ್ ಹೇಳ್ತೀರಿ? ಆಯ್ತಾಯ್ತು. ಆದ್ರೆ ಇಲ್ಲಿರುವ ಒಂದು ರೋಚಕತೆ, ನೀವು ಒಳ್ಳೆ ಮಾತು ಹೇಳಿದ್ರಿ. ರೋಚಕತೆ ಏನಂತ ಹೇಳಿದ್ರೆ, ನಾಳೆ ಬಿಡದಿದು ಹೋರಾಟ ಇದೆಯಂತೆ, 2 ದಿವಸ ಬಿಟ್ಟು ನೈಸ್ ಹೋರಾಟ ಇದೆಯಂತೆ. ಎರಡೂ ಯೋಜನೆಗಳ ಹರಿಕಾರರು ಅದಕ್ಕೆ ಓಂಕಾರ ನಾವು ಹೌದು ಅಭಿವೃದ್ಧಿ ಮಾಡ್ಬೇಕಂತ ಮಾಡಿದ್ವಿ. ಒಂದ್ ನಿಮಿಷ ಕೇಳಿ, ಎರಡಕ್ಕೂ ಮಿಕ್ಸ್ ಮಾಡ್ಬೇಡಿ. ನಿಮ್ ತರ ರಿಯಲ್ ಎಸ್ಟೇಟ್ ಮಾಡೋದಿಲ್ಲ, ಅಂತ ಮಾಡ್ಕೊಳ್ಳಿ. ರಿಯಲ್ ಎಸ್ಟೇಟ್ ಇಲ್ಲ, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ಸರ್ಕಾರ ಅದು ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇರೋದು. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಮಾಡ್ಕೊಳ್ಳಿ ನೀವು. ದಿನೇಶ್ ಕಲ್ಲಹಳ್ಳಿ ಸರ್, ಒಂದ್ ರೀತಿ ಆರ್ಗನೈಸ್ಡ್ ಕ್ರೈಮ್ ಸರ್ ಇದು. 25 ವರ್ಷದಿಂದ ಈ ರಾಜ್ಯದ ಜನರ ವಿರುದ್ಧ ನಡೆದಂತಹ ಒಂದು ಆರ್ಗನೈಸ್ಡ್ ಕ್ರೈಮ್ ಈಗ ಕೋರ್ಟ್ ಮೂಲಕವಾಗಿ ಬೆಳಕಿಗೆ ಬರ್ತಾ ಇದೆ. ಫೈನಲ್ ಏನ್ ಹೇಳ್ತೀರಿ ಸರ್ ಈ ಬಗ್ಗೆ? ಸರ್, ಇವತ್ತು ರಾಜ್ಯ ಸರ್ಕಾರ ಗೌರವಾಂತ ಉಚ್ಚ ನ್ಯಾಯಾಲಯದ ಆದೇಶವನ್ನ ಚಾಚೂ ತಪ್ಪದೆ ಪಾಲಿಸಬೇಕಾಗುತ್ತೆ ಸರ್. ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿರುವಂತಹ ಈ ತೀರ್ಪನ್ನ ರಾಜ್ಯದ ಅಡ್ವೊಕೇಟ್ ಜನರಲ್ ಅವರ ಮುಖಾಂತರ ಪರಾಮರ್ಶೆ ಮಾಡಿ ಎಲ್ಲಾ ರೀತಿಯ ಕಾನೂನಾತ್ಮಕ ಕ್ರಮಗಳನ್ನ ಕೈಗೊಳ್ಳಬೇಕು. ಮೊದಲನೇದಾಗಿ ರಾಜ್ಯ ಸರ್ಕಾರ ಈ ಕೂಡಲೇ ಈ ಟೋಲ್ ಅನ್ನ ರಾಜ್ಯ ಸರ್ಕಾರ ತನ್ನ ಅಧೀನಕ್ಕೆ ಪಡ್ಕೋಬೇಕು. ಜೊತೆಗೆ ಟೋಲ್ ಮೂಲಕ ಸಂಗ್ರಹಣೆ ಮಾಡಿರುವಂತ 100 ಕೋಟಿ ಹಣವನ್ನ ಸರ್ಕಾರದ ವಶಕ್ಕೆ ಪಡ್ಕೋಬೇಕು. ಇಡೀ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ಒಂದು ತನಿಖೆಗೆ ಆಗ್ರಹಿಸ್ತಾ ಇದ್ದೇನೆ. ಜೊತೆಗೆ ಉನ್ನತ ಮಟ್ಟದ ತನಿಖೆ ಹೇಗೆ ಅಂತ ಹೇಳಿದ್ರೆ, ಸ್ವತಂತ್ರವಾದಂತ ಒಂದು ತನಿಖೆ ಮೂಲಕ ಮಾತ್ರ ಸಾಧ್ಯ ಆಗತ್ತೆ ಸರ್. ನಾನು ಯಾಕೆ ಮತ್ತೆ ಉನ್ನತ ಮಟ್ಟದ ತನಿಖೆಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದರಲ್ಲಿ ಫಲಾನುಭವಿಗಳಾಗಿರುವಂತ ಹಲವಾರು ರಾಜಕಾರಣಿಗಳಿದ್ದಾರೆ, ಉನ್ನತ ಮಟ್ಟದ ರಾಜಕಾರಣಿಗಳು, ಹಲವಾರು ಹಿರಿಯ IAS ಅಧಿಕಾರಿಗಳಿದ್ದಾರೆ, ಈಗ ಅವರು ನಿವೃತ್ತಿಯಾಗಿದ್ದಾರೆ, ಹಾಲಿ KAS ಅಧಿಕಾರಿಗಳಿದ್ದಾರೆ, ಹಲವಾರು ಜನ ಚೀಫ್ ಇಂಜಿನಿಯರ್ಗಳಿದ್ದಾರೆ. ಇದರಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ KDB ಅಧಿಕಾರಿಗಳು ಮೊದಲನೇದಾಗಿ, ನಂತರ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು, ಎಲ್ಲಾ ಅಧಿಕಾರಿಗಳು ಇದ್ದಾಗ ರಾಜ್ಯ ಮಟ್ಟದ ಯಾವುದೋ ಒಂದು ತನಿಖಾ ಸಂಸ್ಥೆಗೆ ತನಿಖೆ ಮಾಡಿ ಅಂತ ಹೇಳಿದ್ರೆ ಯಾವುದೇ ಹಂತದಲ್ಲೂ ತನಿಖೆ ಪೂರ್ಣಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇದೊಂದು ದೊಡ್ಡ ಆರ್ಥಿಕ ಅಪರಾಧ ಆಗಿರೋದ್ರಿಂದ ಇಡೀ ಪ್ರಕರಣವನ್ನ ರಾಜ್ಯ ಸರ್ಕಾರವೇ ಸ್ವತಃ ಮುಂದೆ ನಿಂತು ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ, ಕೇಂದ್ರ ಸರ್ಕಾರದ ಒಂದು CBI ನಂತ ಸ್ವತಂತ್ರ ತನಿಖಾ ಸಂಸ್ಥೆ ಕೊಟ್ರೇನೆ. ಓಕೆ, ಧನ್ಯವಾದಗಳು ಸರ್ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ದಿನೇಶ್ ಕಲ್ಲಹಳ್ಳಿ ಸರ್ ಧನ್ಯವಾದಗಳು. ಆಯೇಷಾ ಮೇಡಮ್ ನಿಮಗೂ ಕೂಡ ಧನ್ಯವಾದಗಳು. ಆತ್ಮಾನಂದ ಸರ್ ಧನ್ಯವಾದಗಳು. ತಿಮ್ಮೇಗೌಡ ಸರ್ ನೀವು ಕೂಡ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ ಸರ್, ತಮಗೂ ಕೂಡ ಧನ್ಯವಾದಗಳು. ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಬಗ್ಗೆ ಏನೇನು ಇವತ್ತಿನವರೆಗೆ ಆಗಿದೆ, ಪ್ರತಿಯೊಂದು ಒಂದೊಂದು ರೂಪಾಯಿಗೂ ಕೂಡ ಲೆಕ್ಕ ಪಡ್ಕೊಳ್ಬೇಕು, ಒಂದು ಆಡಿಟ್ ಆಗಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ಹೈಕೋರ್ಟು ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಆದೇಶ ಏನಿದೆ ಯಥಾವತ್ತಾಗಿ ಪಾಲನೆ ಆಗಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.